ವೆಲ್ಕಮ್ ಬ್ಯಾಕ್ ಟು ಬಿಸಿ ರುಚಿ. ಇವತ್ತು ಕ್ಯಾಪ್ಸಿಕಮ್ ಕರಿ ಮಾಡ್ತಾ ಇದ್ದೀನಿ, ನೋಡೋಣ ಬನ್ನಿ. ಇಲ್ಲಿ ಮಸಾಲೆ ತಗೋತಾ ಇದ್ದೀನಿ. ಸ್ವಲ್ಪ ಒಂದು ಟೊಮೆಟೊ, ಒಂದು ಈರುಳ್ಳಿ, ಸ್ವಲ್ಪ ಕರಿಬೇವು, ಸ್ವಲ್ಪ ಬೆಳ್ಳುಳ್ಳಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕೋತಾ ಇದ್ದೀನಿ. ಸ್ವಲ್ಪ ಬೆಲ್ಲ, ಅರಿಶಿನ ಪುಡಿ 1 ಸ್ಪೂನು. ಇಲ್ಲಿ ಒಂದೊಂದೇ ಟೊಮೆಟೊ, ಒಂದು ಈರುಳ್ಳಿ ಅಷ್ಟೇ ತಗೊಂಡಿದ್ದೀನಿ ನಾನು. ಅಚ್ಕಾರದ ಪೌಡ್ರು, ತುಂಬಾ ರುಚಿಯಾಗಿರುತ್ತೆ, ಒಂದ್ಸರಿ ಟ್ರೈ ಮಾಡಿ ನೋಡಿ. ಇಲ್ಲಿ ಒಣ ಕೊಬ್ಬರಿ, ಧನಿಯಾ ಪುಡಿ, ಹಸಿ ಕೊಬ್ಬರಿನೂ ಹಾಕೋಬಹುದು. ಹಸಿ ಕೊಬ್ಬರಿ ಹಾಕೊಂಡ್ರೆ ಅಷ್ಟೊಂದು ಟೇಸ್ಟ್ ಬರಲ್ಲ. ಈ ಥರ ಒಣ ಕೊಬ್ಬರಿನ ತುರಿದು ಇಟ್ಕೊಂಡಿದ್ದೆ, ಸೊ ಅದನ್ನ ಒಣ ಕೊಬ್ಬರಿನ ಹಾಕೋತಾ ಇದ್ದೀನಿ. ಸ್ವಲ್ಪ ಇಂಗು, ತುಂಬಾನೇ ಚೆನ್ನಾಗಿ ಬಂದಿತ್ತು. ರುಚಿಗೆ ತಕ್ಕಷ್ಟು ಉಪ್ಪು. ಒಂದ್ಸರಿ ಟ್ರೈ ಮಾಡಿ ನೋಡಿ. ಕ್ಯಾಪ್ಸಿಕಮ್ ಕರಿ ಎಲ್ಲ ಯಾರೆಲ್ಲ ಟ್ರೈ ಮಾಡಿದ್ದೀರಾ ಅಂತ ಕಮೆಂಟ್ ಮಾಡಿ. ಇಲ್ಲಿ ಗುರಳ್ ಪುಡಿ, ಹುಚ್ಚಳ ಪುಡಿನೂ ಅಂತಾರೆ. ಇದು ಶೇಂಗಾ ಪುಡಿ. ಶೇಂಗಾನ ಚೆನ್ನಾಗಿ ಹುರಿದು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆ, ಸೊ ಆ ಪೌಡ್ರ್ ಹಾಕ್ತಾ ಇದ್ದೀನಿ. ನಾನು ಪಲ್ಯದ ಪುಡಿಗಳನ್ನು ಮಾಡಿದ್ದೆ, ಆಲ್ರೆಡಿ ವಿಡಿಯೋ ಹಾಕಿದ್ದೀನಿ, ಅಪ್ಲೋಡ್ ಮಾಡಿದ್ದೀನಿ. ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ, ನೋಡ್ಬೇಕನ್ಸಿದ್ರೆ ವಿಡಿಯೋನ ನೋಡ್ಬೋದು ಬಿಸಿ ರುಚಿಯಲ್ಲಿ. ಇದನ್ನ ಕೈಲೇ ಈ ಥರ ಸ್ಮ್ಯಾಶ್ ಮಾಡ್ಕೊಳ್ಳಿ. ಕೈಲೇನೆ ಸ್ಮ್ಯಾಶ್ ಮಾಡ್ಕೋಬೇಕು ನೋಡಿ, ಈ ಥರ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರಲ್ಲ. ಆಮೇಲೆ ಕ್ಯಾಪ್ಸಿಕಮ್ನ ಈ ಥರ ಕಟ್ ಮಾಡ್ಕೊಳ್ಳಿ, ಚೌಕಗೆ ಕಟ್ ಮಾಡ್ಕೊಳ್ಳಿ. ಹಿಂದ್ಗಡೆ ಭಾಗ ಇರುತ್ತಲ್ಲ, ಮುಂದ್ಗಡೆ ಅದು ತುದಿ ಇರುತ್ತಲ್ಲ ಅಲ್ಲಿ ಬೇಡ, ಹಿಂದ್ಗಡೆದ್ದು ಈಗ 4 ಭಾಗ ಮಾಡ್ಕೊಳ್ಳಿ. ಅದಕ್ಕೆ ಸ್ಟಫಿಂಗ್ನ ಅದಕ್ಕೆ ಹಾಕೊಳ್ಳೋಣ. ಕ್ಯಾಪ್ಸಿಕಮ್ ಕರಿನೂ ಅನ್ಬೋದು, ಇದಕ್ಕೆ ಕ್ಯಾಪ್ಸಿಕಮ್ ಎಣ್ಗಾಯಿನೂ ಅಂತಾರೆ. ಇದಕ್ಕೆ ತುಂಬಾನೇ ಸಖತ್ತಾಗಿ ಬಂದಿತ್ತು. ಒಂದ್ಸರಿ ಟ್ರೈ ಮಾಡಿ ನೋಡಿ, ನಿಜ ಹೇಳ್ತೀನಿ ನಾನು, ತುಂಬಾನೇ ರುಚಿಯಾಗಿ ಬಂದಿತ್ತು. ಚಪಾತಿ ಜೊತೆ ಎಷ್ಟು ಚೆನ್ನಾಗಿ ಇರುತ್ತೆ ಅಂದರೆ, ಉಪ್ಪು ಹುಳಿ ಖಾರ ತುಂಬಾನೇ ಚೆನ್ನಾಗಿ ಬಂದಿತ್ತು ನೋಡಿ. ಇದಕ್ಕೆಲ್ಲಾನು ಸ್ಟಫಿಂಗ್ ಮಾಡ್ಕೊಳ್ಳಿ. ಟಿಫಿನ್ ಬಾಕ್ಸಿಗೆ, ಆಮೇಲೆ ರಾತ್ರಿ ಡಿನ್ನರ್ಗೆ ಈ ಥರ ಕ್ಯಾಪ್ಸಿಕಮ್ ಕರಿ ಮಾಡ್ಕೋಬೋದು. ತುಂಬಾ ಕ್ವಿಕ್ ಆಗಿ ಮಾಡ್ಕೋಬೋದು, ರುಬ್ಬಂಗಿಲ್ಲ, ಕುಟ್ಟೋ ಹಾಗಿಲ್ಲ, ಏನಿಲ್ಲ. ಈ ಥರ ಮಸಾಲೆ ರೆಡಿ ಮಾಡ್ಕೊಂಡ್ರೆ ಆಯಿತು ಅಷ್ಟೇ. ತುಂಬ ಕ್ವಿಕ್ಕಾಗಿ ಮಾಡ್ಕೊಂಬಿಡ್ಬೋದು ನೋಡಿ. ನಾನು ಒಂದೊಂದು ಈರುಳ್ಳಿ ಚಿಕ್ಕ ಚಿಕ್ಕದು ತೊಗೊಂಡಿದ್ದೆ, ತುಂಬ ದೊಡ್ಡದಲ್ಲ ಈರುಳ್ಳಿ, ಟೊಮೆಟೊ ಎಲ್ಲ. ಸೊ ಇಲ್ಲಿಗೆ ಕರೆಕ್ಟ್ ಆಯಿತು 4 ಕ್ಯಾಪ್ಸಿಕಮ್ಗೆ. ಒಂದು ಬಾಣಲೆ ಇಟ್ಕೊಳ್ಳಿ, 2-3 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಕಾಯೋವರೆಗೂ ಬಿಡಿ, ಸ್ವಲ್ಪ ಎಣ್ಣೆ ಕಾಯಲಿ. 1 ಸ್ಪೂನ್ ಸಾಸಿವೆ, 1 ಸ್ಪೂನ್ ಜೀರಿಗೆ, ನೋಡಿ ಸಾಸಿವೆ ಜೀರಿಗೆ ಸ್ವಲ್ಪ ಚಟಪಟ ಅನ್ನಲಿ. ನೆಕ್ಸ್ಟು ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಸೊ ಉದ್ದುದಕ್ಕೆ ಅದು ಈರುಳ್ಳಿ ಹಾಕ್ತಾ ಇದ್ದೀನಿ. ಬೆಳ್ಳುಳ್ಳಿನ ಹಾಕೋಬೋದು, ಫ್ಲೇವರು ಚೆನ್ನಾಗಿರುತ್ತೆ. ಈಗ ಎಣ್ಣೆಯಲ್ಲಿ ಇದನ್ನ ಸ್ಟಫಿಂಗ್ ಮಾಡಿ ಇಟ್ಕೊಂಡಿದ್ವಲ್ಲ ಕ್ಯಾಪ್ಸಿಕಮ್ಮು, ಅದನ್ನ ಅಷ್ಟೇ ಹಾಕೋದು. ಅದು ಎಣ್ಣೆಲಿ ಸ್ವಲ್ಪ ಹೊತ್ತು ಫ್ರೈ ಆಗಲಿ. ತುಂಬಾ ರುಚಿಯಾಗಿರುತ್ತೆ ಕ್ಯಾಪ್ಸಿಕಮ್ಮು. ಇದು ಎಲ್ಲ ಸೀಸನಲ್ಲೂ ಸಿಗುತ್ತೆ ಕ್ಯಾಪ್ಸಿಕಮ್ಮು ನೋಡಿ. ಎಣ್ಣೆಯಲ್ಲಿ ಈ ಥರ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ. ಸ್ಟಫಿಂಗ್ ಏನಾದರೂ ಹೊರಗಡೆ ಬಂದರೂ ಪರವಾಗಿಲ್ಲ, ಅದು ಬರೋ ಹಾಗಿಲ್ಲ, ಅಂದರೆ ನೀರು ಏನೂ ಹಾಕಿಲ್ಲಲ್ಲ ನಾನು. ಸೊ ಸ್ಟಫಿಂಗ್ ಕರೆಕ್ಟಾಗಿ ಕೂತಿರುತ್ತೆ. ಸ್ವಲ್ಪ ನೀರು ಹಾಕ್ಕೊಳ್ಳಿ ಸುತ್ತಲೂ, ನೋಡಿ ಚೆನ್ನಾಗಿ ಬೇಯುತ್ತೆ.
ತುಂಬ ಜಾಸ್ತಿ ನೀರು ಬೇಡ, ಮೇಲ್ಗಡೆ ಅಷ್ಟೇ ಸಿಂಬಿಡಿಸ್ಕೊಳ್ಳಿ. ಚಪಾತಿ ಜೊತೆ ತುಂಬಾ ಚೆನ್ನಾಗಿರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇಂಥ ಒಳ್ಳೆ ರೆಸಿಪಿಗಳನ್ನು ಕಲಿಯಲು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ರೆಸಿಪಿ ಜೊತೆ ಮತ್ತೆ ಸಿಗೋಣ. ಧನ್ಯವಾದಗಳು.